ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಅಗ್ನಿವೀರ್ MR ಮತ್ತು SSRದು ಏನು ಬೆನಿಫಿಟ್ಸ್ ಇದೆ? ಸೊ ಬೆನಿಫಿಟ್ಸ್ನ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು, ಡ್ಯೂರೇಷನ್ ಆಫ್ ಸರ್ವಿಸ್. ನೀವು ಇಲ್ಲಿ 4 ವರ್ಷ ಸರ್ವಿಸ್ ಮಾಡಬೇಕಿರುತ್ತೆ. ಅಂದರೆ ನಿಮಗೆ 4 ವರ್ಷ ಟ್ರೈನಿಂಗ್ ಥರ ಇರುತ್ತೆ. ಇನ್ನು ಪೇ ಆ್ಯಂಡ್ ಅಲವೆನ್ಸ್ನ ನೋಡೋದಾದರೆ ನಿಮಗೆ ಪ್ರತಿ ತಿಂಗಳು 30,000 ಬೇಸ್ ಸ್ಯಾಲ್ರಿ ಸಿಗುತ್ತೆ. ವರ್ಷ ಇನ್ಕ್ರೀಸ್ ಕೂಡ ಆಗುತ್ತೆ. ಅದನ್ನ ನೆಕ್ಸ್ಟ್ ಪೇಜಲ್ಲಿದೆ, ಅದನ್ನ ಹೇಳ್ತೀನಿ. ಇನ್ನು ಸೇವಾನಿಧಿ ಪ್ಯಾಕೇಜ್ ಅಂದರೆ ಈ 30,000ದಲ್ಲಿ 9,000 ಸೇವಾನಿಧಿ ಅಂತ ಹೋಗುತ್ತೆ. ಅದೇನು ಅಂದರೆ ನಿಮ್ಮದು 4 ವರ್ಷ ಕಂಪ್ಲೀಟ್ ಆದಮೇಲೆ ಟೋಟಲಾಗಿ ಎಲ್ಲದನ್ನೂ ಒಟ್ಟಿಗೆ ಕೊಡ್ತಾರೆ. ಅಂದರೆ ನಿಮಗೆ ಪೆನ್ಷನ್ನು, ಗ್ರ್ಯಾಚ್ಯುಯಿಟಿ ಈ ಥರ ಯಾವುದೂ ಇರಲ್ಲ. ಸೊ ಅದಕ್ಕೋಸ್ಕರನೇ ಈ ಥರ ಉಳಿಸ್ಬಿಟ್ಟು ಡೈರೆಕ್ಟಾಗಿ ನಿಮಗೆ 10.04 ಲ್ಯಾಕ್ನ ನಿಮ್ಮದು 4 ವರ್ಷ ಕಂಪ್ಲೀಟ್ ಆದಮೇಲೆ ನಿಮಗೆ ಕೊಡ್ತಾರೆ. ಇನ್ನು ಇದಕ್ಕೆ ಲೈಫ್ ಇನ್ಶೂರೆನ್ಸ್ನ ನೋಡೋದಾದರೆ 48 ಲಕ್ಷ ಲೈಫ್ ಇನ್ಶೂರೆನ್ಸ್ ಇರುತ್ತೆ. ಇನ್ನು ಡೆತ್ ಕಾಂಪನ್ಸೇಷನ್ 44 ಲಕ್ಷ ಇರುತ್ತೆ. ಇನ್ನು ಡಿಸೆಬಿಲಿಟಿ ಕಾಂಪನ್ಸೇಷನ್ ಅಂದರೆ ಈ ಸರ್ವಿಸ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಡಿಸೆಬಿಲಿಟಿ ಆಯಿತು, ಏನಾದರೂ ಆಕ್ಸಿಡೆಂಟ್ ಆಗಿ ಆ ಥರ ಇದ್ದಾಗ ನಿಮ್ದೇನಾದ್ರು 100% ಡಿಸೆಬಿಲಿಟಿ ಇದ್ದರೆ 44 ಲಕ್ಷ, 75% ಇದ್ದರೆ 25 ಲಕ್ಷ, 50% ಇದ್ದರೆ 15 ಲಕ್ಷ ಕಾಂಪನ್ಸೇಷನ್ ಸಿಗುತ್ತೆ. ಇನ್ನು ರೆಗ್ಯುಲರ್ ಎನ್ರೋಲ್ಮೆಂಟ್ ಆಪರ್ಚುನಿಟಿ ಇದೇನಂದರೆ ನಿಮ್ಮದು 4 ವರ್ಷ ಮುಗಿದಾದ್ಮೇಲೆ ಎಲ್ಲರನ್ನೂ ಕೂಡ ನೇವಿಗೆ ತಗೊಳಲ್ಲ, ಜಸ್ಟ್ 25% ಜನನೂ ತಗೊತಾರೆ. ಸೊ ಯಾರ್ಯಾರ್ದು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಯಾರು ಫಿಸಿಕಲಿ ಫಿಟ್ ಇರ್ತಾರೆ ಅಂಥವ್ರಿಗೆ ಅವರು ಪರ್ಮನೆಂಟಾಗಿ ತಗೊತಾರೆ. ಅದು ಬೇರೆ ಬೇರೆ ಪೋಸ್ಟ್ಗಳಿಗೆ ತಗೊತಾರೆ. ಅದೆಲ್ಲ ನೀವು 4 ವರ್ಷ ಕಂಪ್ಲೀಟ್ ಆದಮೇಲೆ ಡೀಟೇಲ್ಸ್ ಕೊಡ್ತಾರೆ. ಇಲ್ಲಿ ಸದ್ಯಕ್ಕೆ ಸೈಲರ್ಸ್ ಈ ಪೋಸ್ಟ್ಗೆ ತಗೊಳಕ್ಕೆ ಅಂತ ಕೊಟ್ಟಿದ್ದಾರೆ. ಇನ್ನು ಲೀವ್ಸ್ನ ನೋಡೋದಾದರೆ ನಿಮಗೆ ವರ್ಷಕ್ಕೆ 30 ಲೀವ್ ಸಿಗುತ್ತೆ. ಅಡಿಷ್ನಲಿ ನಿಮ್ಮ ಸಿಕ್ ಲೀವ್ ಕೂಡ ಇರುತ್ತೆ, ಆದರೆ ಡಿಪೆಂಡ್ಸ್ ಆನ್ ಡಾಕ್ಟರ್ ಸಜೆಷನ್. ಡಾಕ್ಟರ್ ಏನು ಸಜೆಷನ್ ಕೊಡ್ತಾರೆ ಅದ್ರ ಮೇಲೆ ಲೀವ್ ಕೊಡ್ತಾರೆ. ಸೊ ಇಲ್ಲಿ 4 ವರ್ಷದ್ದು ಡೀಟೈಲ್ಡ್ ಬ್ರೇಕ್ ಡೌನ್ ನಿಮ್ಮದು ಪ್ಯಾಕೇಜ್ ಇದೆ ನೋಡಿ. ಇಲ್ಲಿ ಫಸ್ಟ್ ಇಯರ್ ಪ್ಯಾಕೇಜು 30,000 ಇರುತ್ತೆ. ಅಂದರೆ ನಿಮಗೆ ಇನ್ ಹ್ಯಾಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ 21,000 ಬರುತ್ತೆ. ಇನ್ನು ಸೇವಾನಿಧಿಗೆ 9,000 ಹೋಗಿರುತ್ತೆ. ಹಾಗೆಯೇ ಗೌರ್ಮೆಂಟ್ ಆಫ್ ಇಂಡಿಯಾದವರು ಕೂಡ ನಿಮ್ಮ ಸೇವಾನಿಧಿ ಅಕೌಂಟ್ಗೆ 9,000 ಹಾಕಿರ್ತಾರೆ. ಈ ರೀತಿ ಪ್ರತಿ ವರ್ಷವೂ ಸ್ವಲ್ಪ ಹಾಕ್ತಾರೆ. ಸೊ ಲಾಸ್ಟ್ಗೆ ಟೋಟಲ್ 2 ಸೇರಿ 10,04,000 ನಿಮಗೆ 4 ವರ್ಷ ಆದಮೇಲೆ ಕೊಡ್ತಾರೆ. ಇನ್ನು ಇದು ಪ್ರತಿ ತಿಂಗಳು ಸಂಬಳ ಯಾವ ವರ್ಷ ಎಷ್ಟೆಷ್ಟು ಸಿಗುತ್ತೆ ಅಂತ ಇಲ್ಲಿದೆ. ಇದನ್ನ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.